ಜಸ್ಟ್ ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಪಾರ್ಟ್ 4 KCC. ನೀವು 3 ಸೀಸನ್ ನೋಡಿದಿರಿ, ವಿಟ್ನೆಸ್ ಮಾಡಿದಿರಿ. ಪ್ರೀವಿಯಸ್ ಸೀಸನ್ ಅಂತ ಇನ್ನೂ ಹತ್ತಿರದಿಂದ ನೋಡಿದಿರಿ ಎಲ್ಲರೂ. ಸೊ ಇಟ್ಸ್ ಜಸ್ಟ್ ಗೆಟಿಂಗ್ ಬೆಟರ್, ಬಿಗರ್. ಈಗ ಈ ವರ್ಷ ಡಿಸೆಂಬರ್ 23, 24, 25 ಇಲ್ಲಿ KCL ನಡೀತಾ ಇದೆ. ಕೆಲವು ಚೇಂಜಸ್ ಇದೆ ವಿಚ್ ಐ ಥಿಂಕ್ ಕಾರ್ತಿಕ್ ವಿಲ್ ಟೇಕ್ ಯು ಥ್ರೂ. ಏನೇನು ಚೇಂಜಸ್ ಇದೆ ಈ ಟೂರ್ನಮೆಂಟಲ್ಲಿ, ಏನೇನು ಹೊಸ ರೂಲ್ಸ್ ಆ್ಯಡ್ ಆಗಿದೆ ಅಥವಾ ಮ್ಯಾಚಸ್ ಎಷ್ಟಿದೆ ಅಂತ. ಸೊ ಲೆಟ್ ಮೀ ಬಿಗಿನ್ ವಿತ್ ಹಿಮ್. ಅವ್ರು ಹೇಳಿಬಿಟ್ಟು ದೆನ್ ಟಿಕೆಟ್ಸ್ ಆರ್ ಅವೈಲೇಬಲ್ ಆನ್ಲೈನ್. ಇವಾಗ ಅದ್ರ ಬಗ್ಗೆನೇ ಇವ್ರು ಹೇಳ್ತಾರೆ. ಸೊ ಡಿಸೆಂಬರ್ 23 ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತದೆ KCC ಪಾರ್ಟ್ 2, ವಿಚ್ ನಾವು ತುಂಬ ಹ್ಯಾಪಿಲಿ ಆ್ಯಂಡ್ ಪ್ರೌಡ್ಲಿ ವಿ ಆರ್ ಪ್ರೆಸೆಂಟಿಂಗ್ ಇಟ್. ಅದನ್ನು ಒಂದು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಟುಡೇ ವಿ ಹ್ಯಾವ್ ಕಾಲ್ಡ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಮಸ್ಕಾರ ಎಲ್ರಿಗೂ. ಇಷ್ಟು 3 ಸೀಸನನ್ನು 3 ಪಾರ್ಟೂ 2 ದಿನ ಇದ್ದಿತ್ತು ಟೂರ್ನಮೆಂಟು. ಎಲ್ಲ ಟೀಮ್ಗೂ 2 ಮ್ಯಾಚ್ ಸಿಗ್ತಿತ್ತು. ಈ ಸತಿ 3 ದಿನ ಇದೆ ಟೂರ್ನಮೆಂಟು. ಎಲ್ಲ ಟೀಮ್ಗೂ 5 ಮ್ಯಾಚ್ ಇದೆ, ಪ್ಲಸ್ ಫೈನಲ್ಸ್. ಅಂದರೆ ಎವ್ರಿ ಟೀಮ್ ಇರೋ 6 ಟೀಮೂ ಒಬ್ಬೊಬ್ಬರ ಮೇಲೆ ಒಂದೊಂದು ಸತಿ ಆಡುತ್ತೆ. ಸೊ ಎಲ್ಲ ಟೀಮ್ಗೂ 5 ತಲಾ 5 ಮ್ಯಾಚ್ ಸಿಗುತ್ತೆ. ಆಮೇಲೆ ಮತ್ತು ಅವತ್ತು ಆಪ್ಷನ್ ಇದ್ದಿದ್ದ ದಿನ ಸುದೀಪ್ ಸರ್, ಶಿವಣ್ಣ, ದುನಿಯಾ ವಿಜಯ್ ಅವರು, ಗಣೇಶ್, ಧನಂಜಯ್ ಆ್ಯಂಡ್ ಉಪೇಂದ್ರ ಸರ್ 6 ಜನ ಆರ್ ದಿ ಸ್ಟಾರ್ ಪ್ಲೇಯರ್ಸ್. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದ್ಬಿಟ್ಟು ಗಿಬ್ಸ್, ದಿಲ್ಶನ್ ಅವ್ರ 3ನೇ ಸೀಸನ್ನು. ಗಿಬ್ಸ್, ದಿಲ್ಶನ್ ಅವ್ರದ್ದು. ಉತ್ತಪ್ಪ ಅವರು ಈ ಸತಿ ಫಸ್ಟ್ ಟೈಮ್ ಜಾಯ್ನ್ ಆಗ್ತಿದ್ದಾರೆ. ರೈನಾ ಮತ್ತೆ ಸೆಕೆಂಡ್ ಟೈಮ್. ಬದ್ರಿನಾಥ್, ಮುರಳಿ ವಿಜಯ್ ಆಲ್ಸೋ ಇಸ್ ಪ್ಲೇಯಿಂಗ್ ಫಾರ್ ದಿ ಫಸ್ಟ್ ಟೈಮ್. ದಿಲ್ಶನ್ ಮತ್ತು ಗಿಬ್ಸ್ 3rd ಸೀಸನ್ ಆಡ್ತಿರೋದು. ರೈನಾ ಅವ್ರ 2nd ಸೀಸನ್. ಆ್ಯಂಡ್ ಟಿಕೆಟ್ಸ್ ಆಗಲೇ ಸೇಲಲ್ಲಿದೆ. ಚೆನ್ನಾಗಿ ಉತ್ತಪ್ಪ ಅವ್ರು ಫಸ್ಟ್ ಟೈಮ್ ಬರ್ತಿರೋದು. ಟಿಕೆಟ್ಸ್ ಆಲ್ರೆಡಿ ಸೇಲಲ್ಲಿದೆ. ಬುಕ್ ಮೈ ಶೋ ಆ್ಯಂಡ್ ಟಿಕೆಟ್ ಜಿನಿ ಈ 2 ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಒಳ್ಳೆ ಸೇಲ್ಸ್ ಆಗ್ತಿದೆ. ಫಿಸಿಕಲ್ ಸೇಲ್ಸ್ ಐ ಥಿಂಕ್ ಯಾವತ್ತಿನ ಶೋ 20th ಕೌಂಟರ್ಸಲ್ಲಿ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ. ಗೇಟ್ ನಂಬರ್ ಎಲ್ಲೆಲ್ಲಿ ಅಲ್ಲಿ ಸಿಗುತ್ತೆ. ಆ್ಯಂಡ್ ಈಚ್ ಡೇಗೆ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ. 100 ರೂಪೀಸಿಂದ 2,000 ರೂಪಾಯಿವರೆಗೂ, 100 ರೂಪೀಸಿಂದ 2,000 ರೂಪಾಯಿವರೆಗೂ ಈ ಥರ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ಟಿಕೆಟ್ಸ್ ಅವೈಲಬಿಲಿಟಿ ಇರುತ್ತೆ. ಟೆಲಿಕಾಸ್ಟ್ ಝೀ ಪಿಕ್ಚರ್ಸ್, ಎಕ್ಸ್ಕ್ಲೂಸಿವ್ 3 days ಆಲ್ ಮ್ಯಾಚಸ್. ಆ್ಯಂಡ್ ಫಸ್ಟ್ ಡೇ ಬಂದು ಓಪನಿಂಗ್ ಸೆಲೆಬ್ರೇಷನ್ ಸಂಜೆ ಇಟ್ಕೊಂಡಿದ್ದೀವಿ. ಯಾಕಂದರೆ ಅದನ್ನು ನಾವು ಈ ಸತಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸೆರೆಮನಿ ಎರಡೂ ಸ್ವಲ್ಪ ವಿಭಿನ್ನವಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸಂಜೆ 5:15 ಫಸ್ಟ್ ಡೇ ಇಟ್ ವಿಲ್ ಬಿ ಎನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಆ್ಯಂಡ್ ಸ್ವಲ್ಪ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಓಪನಿಂಗ್ ಸೆರೆಮನಿಗೆ. ಆಮೇಲೆ ಅದನ್ನು ಹೇಳ್ತೀವಿ. ಕೊನೆ ದಿನ ಸಂಜೆ 6:30 to 8:30 ಅದು 2 hours ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಾಲೋಡ್ ಬೈ ದಿ ಫೈನಲ್ಸ್ ಇರುತ್ತೆ. ಅದು 25ನೇ ತಾರೀಕು. ಇದು ಟೂರ್ನಮೆಂಟ್ ಬಗ್ಗೆ. ಈಗ ಟಿಕೆಟ್ಸು 3 days ಟೂರ್ನಮೆಂಟ್ ಇರೋದ್ರಿಂದ ಒಂದು ಪ್ರತಿ ದಿವಸ ಟಿಕೆಟ್ ತಗೊಳ್ಳಿ, ಒಂದು ಡೇ ತಗೊಳ್ಳೋದು ಲಾಸ್ಟ್ ಡೋರ್ಗೆ ಕ್ಯಾರಿ ಆಗುತ್ತೆ. ಯಾವ ಥರ ಇಲ್ಲ, ಎವ್ರಿ ಡೇ ಸಪ್ರೇಟ್ ಟಿಕೆಟ್ಸ್ ಇದೆ ಸರ್. 23rd ಸಪ್ರೇಟ್, 24th ಸಪ್ರೇಟ್, 25th ಸಪ್ರೇಟ್. ರೇಟ್ಸ್ ಸೇಮ್ ಎವ್ರಿ ಡೇಗೆ. ಅದೇ ಈಗ ಕೆಲವು ಸ್ಟ್ಯಾಂಡ್ಗೆ ಏನಿರುತ್ತೆ, ಈಗ ಒಂದು ಎಕ್ಸಾಂಪಲ್ ಗ್ಯಾಲರಿಗೆ 100 ರೂಪೀಸ್ ಅಂತಂದರೆ 3 ದಿನಕ್ಕೂ ಸಪ್ರೇಟ್ 100 ರೂಪೀಸ್. ಒಬ್ಬ ಬೇಕಾದ್ರೆ 3 ದಿನಕ್ಕೂ ಸಪ್ರೇಟಾಗಿ ತೊಗೊಂಡು ಹೋಗ್ಬೋದು. ಸೀಸನ್ ಟಿಕೆಟ್ಸ್ ಥರ ಏನು ಮಾಡಿ ಟೂರ್ನಮೆಂಟ್ ಒಂದೇ ದಿನ ತೊಗೊಂಡು ಹೋಗ್ಬೋದು. ನೀವೀಗ ಆನ್ಲೈನ್ ನೋಡಿದ್ರೂ ಕೆಲವರು ಡೇ 1 ತೊಗೊಂಡವ್ರೆ, ಕೆಲವರು ಡೇ 2 ತೊಗೊಂಡವ್ರೆ, ಆತ ಕೆಲವರು 2 ದಿನಕ್ಕೂ ತೊಗೊಂಡವ್ರೆ. ಇಟ್ ಡಿಪೆಂಡ್ಸ್ ಸರ್ ಆ ಥರ. ಸರ್, ಟೂರ್ನಮೆಂಟ್ ಉದ್ಘಾಟನೆಗೆ ಧೋನಿ ಮತ್ತು ಸಚಿನ್ ಅವ್ರು ಬರ್ತಾರೆ ಅನ್ನುವಂಥದ್ದು ಮಾತಿದೆ. ಕಾದು ನೋಡಿ. ಸರ್, ಇನ್ನೊಂದು ಲಾಸ್ಟ್ ಸರಿ KCC ಮಾಡಿದಾಗ ಗ್ರೌಂಡಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿರಿ. ತುಂಬ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಒಂದೆಲ್ಲರಿಗೂ ಹೆಮ್ಮೆ ಅನಿಸಿತ್ತು ಕನ್ನಡಿಗರಿಗೆ. ಈ ಬಾರಿ ಆ ಥರದ ಏನಾದ್ರು ಪ್ಲ್ಯಾನ್ ಬೇರೆ ಥರ ಇದೆಯಾ, ಹೇಗೆ ಸರ್? ಎಲ್ಲ ಸತಿ ಆ ಥರ ಆಗಲ್ಲ ಸರ್. ಇವಾಗ ಒಂದು ನಾವು ಕನ್ನಡಿಗರು ಅಂತ ಅನ್ನೋದಕ್ಕೆ, ಅದನ್ನು ಹೇಳೋದಕ್ಕೆ ಪದೇ ಏನೋ ಒಂದು ಮಾಡೋಕ್ಕಾಗಲ್ಲ, ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ಒಂದು ಬುರ್ಜ್ ಖಲೀಫಾ ಮೇಲೆ ಒಂದು ಸತಿ ನಡಿಬೋದು, ಇನ್ನು ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಬಿಲ್ಡಿಂಗ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ.
ಈಗ ಅತಿ ದೊಡ್ಡ ಬಾವುಟ ಹಾರಿಸ್ಬೇಕು ಅಂತಾಯಿತು, ಅನ್ವೀಲ್ ಮಾಡಬೇಕಂತ, ಹಾರಿಸೋದಲ್ಲ ಅನ್ವೀಲ್ ಮಾಡಬೇಕಂತ, ಅದನ್ನು ಮಾಡಿದ್ವಿ. ನೆಕ್ಸ್ಟ್ ಐ ಡೋಂಟ್ ನೋ, ಏನಾದ್ರು ಒಂದು ಹುಡುಕ್ತೀವಿ, ಇಲ್ಲ ಅಂತ ಏನಿಲ್ಲ. ಬಟ್ ವಿ ಹ್ಯಾವ್ ಪ್ಲ್ಯಾನ್ ಬ್ಯೂಟಿಫುಲ್ ಥಿಂಗ್ಸ್. ಅದು ಬಿಟ್ಟರೆ ಈ ಸತಿ ಒಂದು ವಿಭಿನ್ನವಾದಂಥ ಒಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ. ದೆರ್ ಇಸ್ ಅ ಬ್ಯೂಟಿಫುಲ್ ಹಿಸ್ಟ್ರಿ ದಟ್ ನಮ್ಮ ಲ್ಯಾಂಡಿಗಿದೆ. ಅದನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿದ್ದಾರೆ ಅವತ್ತು ಇನಾಗ್ರೇಷನ್ ದಿವಸ, ವಿಚ್ ನನಗೆ ತುಂಬ ಇಷ್ಟ ಆಯ್ತು. ಅದು ಹೌ ಕರ್ನಾಟಕ ಬಿಕೇಮ್ ಕರ್ನಾಟಕ ಅನ್ನೋದಕ್ಕೆ ಅದರದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟು ದೇರ್ ಆರ್ ಸಮ್ ಗುಡ್ ಇವೆಂಟ್ಸ್ ಅವತ್ತಿದೆ. ಆ್ಯಂಡ್ ನಾವು ಬಾವುಟ ನೀವೇನು ಹೇಳಿದ್ರಿ, ಐ ಥಿಂಕ್ ಇಟ್ ವಾಸ್, ನಿಮಗೆ ಗೊತ್ತಿದೆ ಆ ಥರ ಕೆಲಸಗಳಿಗೆ, ಆ ಥರ ಒಂದು ಯೋಚನೆಗೆ ನಾವು ಕೈ ಹಾಕಬೇಕಾದ್ರೆ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಮ್ಯಾಟರ್. ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನಾ ರೀತಿಯಲ್ಲಿ ತಿರುಗಿಬಿಡುತ್ತೆ ಅದು. ಅಂಥದ್ರಲ್ಲಿ ನಮ್ಮ ಎಲ್ಲ ಪ್ಲೇಯರ್ಸು ಅದನ್ನು ಪ್ರಾಕ್ಟೀಸ್ ಮಾಡಿ, ಆ ಒಂದು ಬಾವುಟ ಬರೋದು ಮಾತ್ರ ನೀವು ನೋಡಿದ್ರೆ, ಅದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ವಿ ನೋ ದಟ್ ಅದು ಹೇಗೆ ಬರಬೇಕು, ಹೇಗೆ ಅದೇ ಆ್ಯಂಗಲಲ್ಲಿ ನಿಲ್ಲಬೇಕು, ನಮಗೆ ಡ್ರೋನ್ ಶಾಟ್ಸಲ್ಲಿ ಹೇಗೆ ಸಿಗಬೇಕು. ಸೊ ಇಟ್ ವಾಸ್ ಸಮ್ ಎಫರ್ಟ್. ಈಗ ಹಾಗಂತ ಬಿಟ್ಕೊಟ್ಟಿದ್ದೀವಂತಲ್ಲ, ವಿ ಆರ್ ಥಿಂಕಿಂಗ್ ಸ್ಟಿಲ್ ವಾಟ್ ಇಸ್ ದಟ್ ಬೆಸ್ಟ್ ವಿ ಕ್ಯಾನ್ ಡೂ. ಹೋಪ್ಫುಲಿ ಇನ್ನೊಂದು ಬೆಟರ್ ಐಡಿಯಾ ನಮಗೆ ಬರ್ಬೋದು. ಬಟ್ ಆ್ಯಸ್ ಇಟ್ ಈಸ್ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಹಾಕೊಂಡಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅವತ್ತು. ಶನಿವಾರ ಭಾನುವಾರ ಮತ್ತು ಸೋಮವಾರ ಇರೋದ್ರಿಂದ ಸೋಮವಾರ ಹಬ್ಬ ಬೇರೆ ಇದೆ. ಸೊ ಈ ಬಾರಿ ಜಾಸ್ತಿ ಜನ ಸೇರೋ ಸಾಧ್ಯತೆ ಇದೆ. ಎಷ್ಟು ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ಸರ್? ನೀವು ಎಷ್ಟು ಚೆನ್ನಾಗಿ ನಮಗೆ ಪಬ್ಲಿಸಿಟಿ ಕೊಡ್ತೀರೋ ಅಷ್ಟು ಜನ ಸೇರ್ತಾರೆ ಸರ್. ಈಗ ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಪಬ್ಲಿಸಿಟಿ, ಸೇರ್ತಾರೆ ಬಿಡಿ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್, ಸೇರಿಸ್ತೀರಾ ಅಂತ. Sudeep sir, you have Tilakaratne Dilshan in your team. So he's a good batsman, bowler who can keep wickets, who can field well. So how happy are you to have him in your team? How excited are you? ನಾನು ಫಸ್ಟ್ ಸೀಸನ್ ತುಂಬ ಹ್ಯಾಪಿಯಾಗಿದ್ದೀನಿ ಮ್ಯಾಮ್, ಏನು ಗೆದ್ದಿಲ್ಲ. ಸೊ ನಮ್ಮ ಹ್ಯಾಪಿನೆಸ್ಸು ಪ್ಲೇಯರ್ಸ್ ಮೇಲೆ ಇಲ್ಲ ಇವಾಗ. ನಮಗೆ ಟೀಮ್ ಅಲ್ಲ, ಟೈಮ್ ಭಾಳ ಮುಖ್ಯ. ಸೊ ಅದು ಚೆನ್ನಾಗಿದೆ ಅಂತ ನಾನು KP ಇಬ್ಬರು ಅಂದ್ಕೊಂಡಿದ್ದೀವಿ ಈ ವರ್ಷ. ನಮಗೆ 3 ಸೀಸನಲ್ಲೂ ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕ್ಕೆ ಸಿಕ್ಕಿಲ್ಲ ನಮಗೆ. 3 ಸೀಸನಲ್ಲೂ ಸಿಕ್ಕಲಿಲ್ಲ. ಸೊ ಈ ಸತಿ 5 ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದು ಒಂದು ನಂಬಿಕೆ ಇದೆ. ಅದು ಬಿಟ್ಟ ಮೇಲೆ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ. ಬಟ್ ಈ ಸತಿ ಟೀಮ್ಸಲ್ಲಿ ಒಂದು ಐ ಶುಡ್ ಟೆಲ್ ಯು, ಇಟ್ಸ್ ವೆರಿ ಈವನ್ಲಿ ಪಾಯ್ಸ್ಡ್. ವ್ಯಾಲಿಡೇಷನ್ ಲೆವರೇಜಸ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ರತಿ ಟೀಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಐ ಶುಡ್ ಮೆನ್ಷನ್ ನಮ್ಮ ಕಿಟಪ್ಪ ಅವರು ಲಾಸ್ಟ್ ಸೀಸನ್ನಲ್ಲಿ 1 ಸೀಸನ್ ಹಿ ಹ್ಯಾಡ್ ಮಿಸ್ಡ್ ಔಟ್ ಬಿಕಾಸ್ ಆಫ್ ಹಿಸ್ ಶೂಟ್. ಈ ಸೀಸನ್ ಹಿ ಇಸ್ ಬ್ಯಾಕ್ ಆಸ್ ಅ ಮೆಂಟೋರ್ಸ್ ಅಂತ ನಮ್ಮ ಟೀಮಲ್ಲಿ, ನಮ್ಮ KCCಯಲ್ಲಿ 6 ಮೆಂಟೋರ್ಸ್ ಬರ್ತಾರೆ 6 ಟೀಮಿಗೆ, ವಿಚ್ ಇಸ್ ದೇ ಪ್ಲೇ ವೆರಿ ವೈಟಲ್ ರೋಲ್. ಇದು ಅವ್ರು ಹ್ಯಾಂಡಲ್ ಮಾಡೋದು ಆ್ಯಂಡ್ ಟೀಮ್ದು ಒಂದು ಇಂಡೈರೆಕ್ಟ್ ಒಂದು ಲೀಡರ್ ಅಂತ ಹೇಳ್ಬೋದು. ಕ್ಯಾಪ್ಟನ್ ಏನೇ ಆಗಿರಲಿ, ಒಬ್ಬ ಲೀಡರ್ ಅಂತ ಹೇಳ್ಬೋದು. ದೇ ಕಂಟ್ರೋಲ್ ದ ಟೀಮ್ ಅನ್ನೋದಕ್ಕೆ ನನಗೆ ಶಣಯ್ ಅವರು, ನಂದ, KP ಅವರು, ಕಾರ್ತಿಕ್, ದಿನಕರ್ ಅವರು, ಹಾಗೆ ಕಿಟಪ್ ಅವರು 6 mentors. ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಹಿಮ್ ಬ್ಯಾಕ್ ಅಗೇನ್ ಬಿಕಾಸ್ ಲಾಸ್ಟ್ ಸೀಸನ್ ವಿ ಮಿಸ್ಡ್ ಹಿಮ್. ಬಟ್ ಇವ್ರ ಜಾಗದಲ್ಲಿ ಲಾಸ್ಟ್ ಟೈಮ್ ರಾಕ್ಲೈನ್ ವೆಂಕಟೇಶ್ ಅವ್ರು ಬಂದಿದ್ದರು. ಈವನ್ ಹಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಹಿ ಎಂಜಾಯ್ಡ್. ಬಟ್ ದಿಸ್ ಟೈಮ್ ಅವರು ಇಲ್ಲ. ಸೊ ಹಿ ಈಸ್ ಬ್ಯಾಕ್. ಟೀಮ್ ಈಸ್ ಗುಡ್, ಈವನ್ಲಿ ಬೇಸ್ಡ್, ಚೆನ್ನಾಗಾಗಿದೆ. ಆ್ಯಂಡ್ ರಾಬಿನ್ ಉತ್ತಪ್ಪ, ಹಿ ಈಸ್ ಇನ್ ಅ ಟ್ರೆಮೆಂಡಸ್ ಫಾರ್ಮ್, ತುಂಬ ಫಿಟ್ ಆಗಿದ್ದಾರೆ. ಮೊನ್ನೆ ಫೋನ್ ಮಾಡಿದಾಗ ಒಂದು ಇಂಡೈರೆಕ್ಟಾಗಿ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ. ನಗಾಡಿದ್ರು ಫಸ್ಟು, ನಂಗೆ ತುಂಬ ಕ್ಲೋಸ್ ಅವರು. ನಗಾಡ್ಬಿಟ್ಟು ಏನಣ್ಣ ನಿಮಗೆ ತಲೆ ಕೆಟ್ಟಿದೆ ಎಲ್ಲರಿಗೂ ಅಂದರು. ಯಾಕೆ ನನ್ನನ್ನು ರಾಜೀವ್ನ ಒಂದೇ ಟೀಮ್ಗೆ ಹಾಕಿದ್ದೀರಾ ಅಂದರು. ಅವ್ರು ಹೇಳಿದ್ಮೇಲೆ ನನಗೆ ಹೊಡಿತು. ಇವರಿಬ್ಬರು ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ದಾರ ಇಬ್ಬರು ಕಚ್ಕೊಂಡ್ರೆ ಆಪೋಸಿಷನ್ ಟೀಮು ಆ್ಯಕ್ಚುಲಿ ಬ್ಯಾಟಿಂಗ್ ಹೋಗೋದು ವೇಸ್ಟು, ಯಾರೇ ಆಗಿರಲಿ ಆ ಥರ ಆಡ್ತಾರೆ. ಸೊ ಅದನ್ನು ನಾನು KP ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾ ಇರೋದು ನಮ್ಮ ಟೀಮ್ ಮೇಲೆ ಆಗಿರೋದು ಬೇಡ, ಇಷ್ಟು ನಡೀತಾ ಇದೆ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಅವರ್ ಆಡಿಯನ್ಸ್ ಥಿಯೇಟ್ರಿಗೆ, ನಮ್ಮ ಥಿಯೇಟ್ರಿಗೆ ಅಂದರೆ ನಮ್ಮ ಗ್ರೌಂಡಿಗೆ ಬರೋ ಆಡಿಯನ್ಸಿಗೆ ದೇ ವಿಲ್ ಹ್ಯಾವ್ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್. ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರೋವಂಥ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್, ಎವ್ರಿ ಟೀಮ್. ಈಗ ನಮ್ಮ ಟೀಮಲ್ಲಿ ಕೃಷ್ಣ ಐ ಥಿಂಕ್ ಎ ಫ್ಯಾಬ್ಯುಲಸ್ ಪ್ಲೇಯರ್. ಅವರಿಗೆ ದಿಲ್ಶಾನ್ ಇದ್ದಾರೆ. ಪ್ರದೀಪ್ ಈಸ್ ಗೋಯಿಂಗ್ ವಿತ್ ಸುರೇಶ್ ರೈನಾ, ಬೋತ್ ಆರ್ ಲೆಫ್ಟ್ ಹ್ಯಾಂಡ್. ಬದ್ರಿನಾಥ್ ಆ್ಯಂಡ್ ವಿಕ್ರಾಂತ್, ನಮಗೆ ವಿಕ್ರಾಂತ್ ನೀವು ನೋಡಿರ್ತೀರಿ CCLಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಚೆನ್ನೈ. ಈ ಸತಿ ಇಬ್ಬರು ವಿಕ್ರಾಂತ್ ಆ್ಯಂಡ್ ಪ್ರಿನ್ಸ್. ಅದು ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿ, ನಾನು ಇವೆಂಟಲ್ಲಿ ನಡೆದಾಗ ಏನಕ್ಕೆ ಹೇಳಬೇಕು,
ಈ ಗೇಮ್ ಚೇಂಜರ್ಸ್ ಅಂತ ಒಂದು ಬರುತ್ತೆ ಗ್ರೂಪ್, ಲೈಕ್ ಡಾರ್ಲಿಂಗ್ ಕೃಷ್ಣ, ಪ್ರದೀಪ್, ರಾಜೀವ್ ಆ್ಯಂಡ್ JK, ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ. ನನಗೆ 2 ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ಕಡೆಯಿಂದ ಮಿಸ್ ಆಗಿದ್ರು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಇಬ್ಬರು ಸ್ನೇಹಿತರು ವಿಕ್ರಾಂತ್ ಆ್ಯಂಡ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಪ್ರಿನ್ಸ್ ಫ್ರಮ್ ಹೈದರಾಬಾದ್ ಇಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮೂ ತುಂಬ ಚೆನ್ನಾಗಿದೆ, ಓಪನಿಂಗ್ ಸೆಟಪ್ಪಿಂದ ಹಿಡಿದಲ್ಲ. ಸೊ ಐ ಥಿಂಕ್ ಯು ವಿಲ್ ಹ್ಯಾವ್ ಅ ಗ್ರೇಟ್ ಮ್ಯಾಚ್. ನಿಮ್ಮಲ್ಲಿ ಇಲ್ಲಿ ಕೂತಿರೋ ಮಾಧ್ಯಮದಲ್ಲೇ ವಿಜಯ್ ಅಂತ ಒಬ್ಬ ಓಪನಿಂಗ್ ಬೌಲರು, ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಇರೋರು. ಸೊ ಇನ್ನೇನು ಹೇಳಲಿ, ಚೆನ್ನಾಗಿದೆ ಮ್ಯಾಮ್. ಸರ್, ಯೂಶಲಿ ಯಾರೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಬ್ಯಾಂಗ್ಳೂರ್ಗೆ ಬಂದರು ದಿಸ್ ಇಸ್ ಸೆಕೆಂಡ್ ಹೋಮ್ ಫಾರ್ ಅಸ್ ಅಂತ ಜನರಲಿ ಹೇಳ್ತಾ ಇರ್ತಾರೆ. ಅದರಲ್ಲೂ ಸುದೀಪ್ ಅವ್ರ ಮನೆ ಸೆಕೆಂಡ್ ಹೋಮ್ ಆಗಿದೆ ಸಾಕಷ್ಟು ಜನ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ಗೆ. ಸೊ KCCಯಿಂದ ಬಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ, ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ ಸಾಕಷ್ಟು ಜನ ಈಗ ಮೋಸ್ಟ್ ಹ್ಯಾಪ್ನಿಂಗ್ ಕ್ರಿಕೆಟರ್ಸ್ ಎಲ್ಲ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ. ಸರ್, ನನಗಿಲ್ಲಿ ಇವತ್ತಿಂದ ತೊಗೊತೀನಿ ಸರ್. ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ನನಗೆ ಖುಷಿ ಕೊಡೋದು, ನಿಮ್ಮ ಹಿಂದೆ ಇರುವಂಥ ಅಷ್ಟು ಕ್ಯಾಮ್ರಾಗಳನ್ನ ನೋಡಿದಾಗ ನನಗೆ ತುಂಬ ಖುಷಿ ಕೊಡೋದೇನೆಂದರೆ ಈ ವಾಲ್ಯೂಮ್ ಇದೆಯಲ್ಲ, ನೀವು ಸ್ಪಂದಿಸ್ತಾ ಇರೋ ರೀತಿ ಇದೆಯಲ್ಲ ಈ ಟೂರ್ನಮೆಂಟಿಗೆ, ಅದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದ್ದು ನಿಮ್ಮೆಲ್ಲರೂ ನೋಡಿ. ನಾನು ಆ್ಯಕ್ಚುಲಿ ಒಂದು ಸ್ಮಾಲ್ ಸೆಟ್ ಇರುತ್ತೇನೋ ಅಂದ್ಕೊಂಡೆ ನಾನಿಲ್ಲಿ. ಬಟ್ ಸಿನಿಮಾಗೆ ಹೇಗೆ ಬಂದಿದ್ರು ಹಾಗೆ ಬಂದಿದ್ದೀರಾ ಅಂದರೆ, ಕ್ರಿಕೆಟ್ ಇಸ್ ನಾಟ್ ಅ ಹಾಬಿ ಸರ್. ನಾನು ಕ್ರಿಕೆಟ್ನ ಒಂದು ಕನೆಕ್ಟಾಗಿ ತೊಗೊತೀನಿ. ಚಿತ್ರರಂಗ ಅಂದ ತಕ್ಷಣ ಬರೀ ಕಲಾವಿದರಲ್ಲ ಸರ್, ಚಿತ್ರರಂಗದಲ್ಲಿ ತುಂಬಷ್ಟು ಜನ ಸೇರ್ತಾರೆ, ಮಾಧ್ಯಮದವರು ಸೇರ್ತಾರೆ. ನೀವೆಲ್ಲ ಸೇರಿ ಮಾಡೋದ್ರಿಂದ ನನಗೆ ಒಂದು ವೇದಿಕೆ ಸಿಗ್ತಾ ಇರಲಿಲ್ಲ ಎಲ್ಲರನ್ನೂ ಒಟ್ಟಿಗೂಡಿಸಿ. ನಾವು ಇನ್ನೊಂದು ಹೇಳಬೇಕು, KCCಯಿಂದ ನಮಗೇನು ಸಂಪಾದಿಸೋಕ್ಕೆ ಬಂದಿಲ್ಲ, ಅಥವಾ KCCನ ಒಂದು ದೊಡ್ಡದಾಗಿಲ್ಲ ತೊಗೊಂಡೋಗಿ ದುಡಿಮೆಗೋಸ್ಕರ ಖಂಡಿತ ಬಂದಿಲ್ಲ. ಬಟ್ ನಾವು 3 ಜನ ಇದನ್ನು ಸ್ಟಾರ್ಟ್ ಮಾಡಿದಾಗ ಒಂದು ಪ್ಲ್ಯಾಟ್ಫಾರ್ಮಾಗಿ ನೋಡಿದ್ವಿ ಸರ್, ಎಲ್ಲಿ ಅಂತ. ಇವತ್ತು ಫಾರ್ ಎಕ್ಸಾಂಪಲ್ ಇಲ್ಲಿಂದನೇ ತೊಗೊಳ್ಳಿ, ನಂದಾಯಿಂದ ಹಿಡಿದು ಕಿತಾಪವರೆಗೂ, ದಿನಕರ್, ಶೆಣಾಯ್ ಅವರು, ಇವರೆಲ್ಲರೂ ಸೇರ್ಕೋತಾ ಇದ್ದಾರೆ ಇವತ್ತು. ಅಂದರೆ ಐ ಥಿಂಕ್ ಅದರಲ್ಲಿ ಇರೋ ಪೊಟೆನ್ಷಿಯಲ್ ನೋಡ್ತಾ ಇದ್ದಾರೆ ಅವರು. ಒಂದು ಚಿತ್ರರಂಗದಲ್ಲಿ ಪರದೆ ಮೇಲೆ ಒಬ್ಬ ಹೀರೋ ಇರ್ತಾನೆ, KCCಯಲ್ಲಿ ಹಂಗಲ್ಲ ಸರ್. ನಿಮ್ಮ ಟೀಮಲ್ಲಿರೋವಂಥ ಯಾರೊಬ್ಬರು ಸಾಹಿತಿ ಬರೆಯೋರು ಇರ್ಬೋದು, ಅವತ್ತಿಗೆ ಅವ್ರು ಹೀರೋ ಆಗಿರ್ತಾರೆ ನಿಮ್ಮ ಟೀಮಿಗೆ. ಅವ್ರು 2 6 ಹೊಡೆದು ಗೆಲ್ಸಿರ್ತಾರೆ. ಇಲ್ಲ ನಿಮಗೆ ಗೆಲ್ಲೇಬೇಕು ಅಂತ ಮುಂದಿರ್ಬೇಕಾದ್ರೆ ಅವ್ರ ಬಾಲ್ ಅವ್ರ ಕೈಲಿರುತ್ತೆ. ಸೊ ಯು ಡೋಂಟ್ ನೋ ಹೂಸ್ ಯುವರ್ ಹೀರೋ ದ ಡೇ. ಬಟ್ ಇವೆಂಚುಲಿ KCC ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಾ ಇದೆ ಅಂದಾಗ ನಾನು ಅದನ್ನು ಒಂದು ಕನೆಕ್ಟಾಗಿ ತೊಗೊಂಡಿರೋದು. ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಬಂದಾಗ ಕೂಡ ನಾನು ಅದನ್ನು ನೋಡೋ ರೀತಿಯಾಗಾದ್ರೆ ಅವ್ರಿಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ, ನಮ್ಮವರವರು. ಅದು ಚೆನ್ನಾಗಾಗಬೇಕು, ಅವ್ರಿಗೆ ಹಾಸ್ಪಿಟಾಲಿಟಿ ಚೆನ್ನಾಗಿರಬೇಕು. ಈಗ ಹೇಗಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸಲ್ಲಿ ನಾನು KP, ಕಾರ್ತಿಕ್ ಕೆಲವು ಟೈಮ್ ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಖುಷಿಯಲ್ಲಿ ಇನ್ನೊಂದು 2 ಎಕ್ಸ್ಟ್ರಾ ಪೆಗ್ ಹೊಡೆದಿರ್ತೀವಿ. ನಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಫೋನ್ ಮಾಡಿಬಿಟ್ಟು ವಿ ವುಡ್ ಲೈಕ್ ಟು ಬಿ ಎ ಪಾರ್ಟ್ ಆಫ್ ಯುವರ್ ಟೂರ್ನಮೆಂಟ್ ಅಂದಾಗ ನಾವು ಇವರು ಎಲ್ಲ ಏನು ನಮಗೆ ಈ ಥರ ಎಲ್ಲ ಫೋನ್ ಬರುತ್ತಾ ಅಂದ್ಬಿಟ್ಟು ಅಂತ. ಬಿಕಾಸ್ ಐ ಗೆಸ್ ಕ್ಲೆನ್ಲಿನೆಸ್ ಎಲ್ಲಿದೆಯಲ್ಲ ನಿಮಗೆ, ಹಾಸ್ಪಿಟಾಲಿಟಿ, ಬಂದು ಹೋಗೋರನ್ನ ನೀವು ಚೆನ್ನಾಗಿ ನೋಡ್ಕೊಂಡಾಗ, ಕೊರತೆಗಳಿದ್ದಾಗ, ಆ್ಯಂಡ್ ಅದರಲ್ಲಿ ಡಬಲ್ ಅಜೆಂಡಾ ಕಾಣಿಸಿಲ್ಲ, ಏನೋ ದುಡ್ಡು ಮಾಡೋಕ್ಕೆ ಒಂದು ನಡೀತಾ ಇದೆ ಅಂದಾಗ ಸ್ಪಂದಿಸ್ತಾರೆ ಎಲ್ಲರೂ. ಅದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮಾತ್ರ ಅಲ್ಲ, ಬರೋವಂಥ ಪ್ರತಿಯೊಬ್ಬ ಪ್ಲೇಯರ್ಗೂ ಅದು ಫೀಲ್ ಮಾಡಿಸಿದ್ವಿ ನಾವು, ದಟ್ ಹೀ ಈಸ್ ಇಂಪಾರ್ಟೆಂಟ್. ಈ ಟೂರ್ನಮೆಂಟ್ ಇಸ್ ಇಂಪಾರ್ಟೆಂಟ್, ರೂಲ್ಸ್ ಆರ್ ಇಂಪಾರ್ಟೆಂಟ್. KCC ಒನ್ ಥಿಂಗ್ ಇಸ್ ಇಟ್ ಇಸ್ ಟೈಟ್ ರೂಲ್ಸ್ ಸರ್. ಇಲ್ಲಿ ಡಿಸಿಪ್ಲಿನ್ ಮೇಲೆ ನಾನು ಯಾರೂ ನೋಡಲ್ಲ. ಸೊ ಆದ್ದರಿಂದ ಇದು ಪಾರ್ಟ್ 4 ತನಕ ಬಂದಿದೆ, ಸಕ್ಸಸ್ಫುಲ್ಲಾಗಿ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ KCC ಬರೀ ಹೊರಗಿನವ್ರಿಗಲ್ಲ, ನಮ್ಮವ್ರಿಗೂ ಇದು 2ನೇ ಮನೆ. ಇದಕ್ಕೆ ಅಡಿಷ್ನಲ್ ಆಗಿ ಇನ್ನೊಂದು ಕ್ವಶನ್ ಕೇಳೋದಾದರೆ, ಇದು ಬರೀ KCC ಅಥವಾ ಟೂರ್ನಮೆಂಟ್ಗಷ್ಟೇ ಸೀಮಿತ ಆಗಿಲ್ಲ ಈ ಫ್ರೆಂಡ್ಶಿಪ್ಪು, ಈ ಬಾಂಡಿಂಗು. ಬಿಯಾಂಡ್ ದಟ್ ಅಂದರೆ ನಿಮ್ಮ ಸಿನಿಮಾದ ಟೀಸರು, ಫಸ್ಟ್ ಲುಕ್ ಇರ್ಬೋದು, ಸುರೇಶ್ ರೈನಾ ಅವರು ಅವರೇ ವಾಲಂಟರಿಲಿ ಟ್ವೀಟ್ ಮಾಡ್ತಾರೆ. ಸೊ ಅನದರ್ ಎಕ್ಸ್ಟೆಂಡ್ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಿಮಗೆ ಒಂದು ಪ್ರಶ್ನೆ ಕೇಳಿದ್ರು ಸರ್. KCC ಅನ್ನೋವಂಥ ಒಂದು ನಡೆಯೋಕ್ಕಿಂತ ಮುಂಚೆ ಮಾಧ್ಯಮ ನಮಗೆ ಸಿಗ್ತಾ ಇದ್ದಿದ್ದು ಪ್ರೆಸ್ ಮೀಟಲ್ಲಿ ಸರ್. ಅಲ್ಲಿ ಕೆಲವು ಟೈಮ್ ಒಳ್ಳೆ ಪ್ರಶ್ನೆಗಳು ಬರೋದು, ಒಳ್ಳೆ ಉತ್ತರಗಳು ಬರೋದು, ಕೆಲವು ಟೈಮ್ ಹಾರ್ಶ್ನೆಸ್ ಇರೋದು. ಅದು ನಿಮ್ಮ ಕಡೆಯಿಂದನೇ ಆಗಬೇಕು ಅಂತ ಅಲ್ಲ, ಈ ಕಡೆ ಕೂತಿರೋದ್ರಿಂದ ಆಗಿರೋದು ಮನಸ್ತಾಪಗಳಾಗಿದೆ. ಬಟ್ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗಿದೆ ಸರ್, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ, ಇಲ್ಲ ಈಗ ಆ ವ್ಯಕ್ತಿ ಹಂಗಲ್ಲ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಇಲ್ಲ ರೀ ಮಾಧ್ಯಮ ಅವ್ರು ಅಲ್ಲ ರೀ ಆ ಥರ ರಫ್ ಅಂದ್ಕೊಂಡ್ರು, ಇಲ್ಲ ರೀ ಆ್ಯಕ್ಚುಲಿ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಅಂದ್ಕೊಳ್ಬೋದು. ಸೊ ನಾಳೇನೋ ಪ್ರಾಬ್ಲಮ್ ಬಂದಾಗ ಬಹುಶಃ ನೀವೇ ಅವ್ರ ಪರ ನಿಂತ್ಕೋಬೋದು. ಸರ್ ನನಗೆ ಅವ್ರ ಪರಿಚಯ ಇದ್ದಾರೆ, 1 ನಿಮಿಷ ಮಾತಾಡ್ತೀನಿ ತಾಳಿ ಅಂತ. ಆರ್ ಯು ಮೇ ಸಾರ್ಟ್ ಇಟ್ ಔಟ್. ಟೆಲ್ ಮಿ ಸರ್, ಹೌ ಡಸ್ ಅ ಫ್ಯಾಮಿಲಿ ಸ್ಟೇ ಟುಗೆದರ್? ಅದರ್ವೈಸ್ ಆಪರ್ಚುನಿಟಿನೇ ಇಲ್ಲ ನಿಮಗೆ. ಇವಾಗ ಒಂದು ಫ್ಯಾಮಿಲಿ, ನಿಮಗೆ ಮನೆಯೇ ಇಲ್ಲ ಅಂದರೆ ಎಲ್ಲಿರ್ತೀರಾ ಫ್ಯಾಮಿಲಿಯಾಗಿ, ಎಲ್ಲಿ ಒಂದಾಗ್ತೀರಾ, ಎಲ್ಲಿ ಮಾತಾಡ್ಕೋತೀರಾ ನೀವು? ಇದು ಆ ಥರ ವೇದಿಕೆ ಆದಾಗ ಐ ಆಮ್ ಸೀಯಿಂಗ್ ವೆರಿ ಪಾಸಿಟಿವ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ, ವಿಚ್ ಇಸ್ ವಾಟ್ ಮೈ ಹೋಲ್ ಇಂಟೆನ್ಷನ್ ವಾಸ್. ಸೊ ಅದು ನಡೀತಾ ಇದೆ ಈಗ.
ಪರಸ್ಪರವಾಗಿ ಇವತ್ತು ಸುರೇಶ್ ರೈನಾ ಅವ್ರು ಮಾತ್ರ ಟ್ವೀಟ್ ಮಾಡೋದಲ್ಲ, ಇಂಡಸ್ಟ್ರಿ ಒಳಗಡೆನೆ ನೀವು ನೋಡ್ಕೊಳ್ಳಿ, ಯಾರ್ಯಾರು ವಾಲಂಟಿಯರಾಗಿ ಎಷ್ಟು ಜನ ಟ್ವೀಟ್ ಮಾಡ್ತಾರೆ, ಎಷ್ಟು ಜನದ ಬಗ್ಗೆ ಫೇಸ್ಬುಕ್ಕಲ್ಲಿ ಮಾತಾಡ್ತಾರೆ, ಅವರಾಗಿ ಏನೇನು ಪೋಸ್ಟ್ ಮಾಡ್ತಾರೆ. ಡೋಂಟ್ ಯು ಥಿಂಕ್ ಇದು ಇನ್ನೂ ಸ್ಟಾರ್ಟ್ ಆಗಿ 3 ಸೀಸನ್ ಆಗಿದೆ, 4ನೇದು ಬರ್ತಾ ಬರ್ತಾ ಇದು ಒಂದು ಕಲ್ಚರ್ ಆದರೆ ಯಾಕೆ ಐ ಕ್ಯಾನ್ ಪ್ರಾಮಿಸ್ ಯು ಅ ಫ್ಯಾಬ್ಯುಲಸ್ ಅಟ್ಮಾಸ್ಫಿಯರ್. ಅದ್ರ ಮೇಲೆ ತಪ್ಪೇ ನಡೆಯೋದಲ್ಲ, ಇದ್ದಿದ್ದೆ ಕೋಪ ತಾಪ ಮನುಷ್ಯ ಅಂದಮೇಲೆ. ಬಟ್ ಅಟ್ಲೀಸ್ಟ್ ಫೌಂಡೇಶನ್ ಚೆನ್ನಾಗಿದೆ ಈಗ. ದಟ್ ವಾಸ್ ದ ಹೋಲ್ ಇಂಟೆನ್ಷನ್. ಸರ್, ಸೀಸನ್ 4 ಬಡ್ಜೆಟ್ ಆಬ್ವಿಯಸ್ಲಿ ಇವಾಗ ಒಂದು ದಿನ ಎಕ್ಸ್ಟ್ರಾ ಆಗಿದೆ, ಮ್ಯಾಚ್ಗಳು ಜಾಸ್ತಿ ಆಗಿದೆ ಅಂದಾಗ ಜಾಸ್ತಿ ಆಗಿದೆ ಸರ್. ಆ್ಯಂಡ್ ಐ ಥಿಂಕ್ ಬಡ್ಜೆಟ್ ಇಸ್ ನಾಟ್ ಎಟ್ ಆಲ್ ಎ ಕ್ರೈಟೀರಿಯಾ ಸರ್. ಇಟ್ ಈಸ್ ನಾಟ್ ಎಟ್ ಆಲ್ ಎ ಕ್ರೈಟೀರಿಯಾ. ಇಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಹಾಗೋ ಹೀಗೋ. ಹಾಗಂತ ಇದು ಭಾರ ಅಂತಲೂ ತೊಗೊಂಡಿಲ್ಲ ಆ್ಯಂಡ್ ಬಡ್ಜೆಟ್ ಅಂತ ನಾವು ಅಂದ್ಕೊಂಡಿಲ್ಲ. ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಯಾರ್ಯಾರು ಕೈ ಸೇರಿಸ್ತಾರೆ, ಸೇರಿಸಿಲ್ಲ ಅಂತಂದರೆ ಕಾರ್ತಿಕ್ ಇದ್ದಾರೆ, KP ಇದ್ದಾರೆ, ಅದು ಬಿಟ್ಬಿಟ್ರೆ ನಾನಿದ್ದೀನಿ ಸರ್. ಇನ್ನು ಯಾವ ಮೆಂಟರ್ಸ್ಗೂ ತೊಂದರೆ ಕೊಟ್ಟಿಲ್ಲ, ಬೇಕಾದ್ರೆ ಕೇಳ್ಕೊಳ್ಳಿ ಸರ್, ಇಲ್ಲೇ ಇದ್ದಾರೆ. ಇಷ್ಟೊಂದು ಇದೆ. ಬಟ್ ಒಳ್ಳೆ ಎಲೆ ಊಟ ಹಾಕ್ಬೇಕಾದ್ರೆ ತರಕಾರಿ ರೇಟ್ ಕೇಳಕ್ಕೆ ಹೋಗ್ಬಾರ್ದು. ಊಟ ಮಾಡಬೇಕು, ಉಳಿದಿರೋದನ್ನು ಚೀಪ್ಬೇಕು, ಕೈ ತೊಳ್ಕೋಬೇಕು, ಮನೆಗೆ ಹೋಗ್ತಾ ಇರ್ಬೇಕು ಸರ್. ಸರ್, ಇನ್ನೊಂದೇ ಒಂದು ಕ್ವಶನ್, ಈಸ್ ಕ್ಲೀಶೆ ಕ್ವಶನ್ ಅನ್ಸ್ಬೋದು, ಬಟ್ ವಿ ವುಡ್ ಲೈಕ್ ಟು ಸಿ ಹೋಲ್ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟು. ಸೊ ಒಂದಷ್ಟು ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಸೇರಿದಂತೆ ಶೆಟ್ರ್ ಟೀಮ್ ಅವರು ಈ ಟೂರ್ನಮೆಂಟಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ಒಂದು ಕಾಮನ್ ಆಡಿಯನ್ಗೆ ಅನ್ಸೋದು. ಜೊತೆಗೆ ಅವ್ರಿಗೆ ಕೇಳಿ, ಅವ್ರು ಆಡಲ್ಲ ರೀ. ರಿಷಬಿಗೆ ಕೇಳೋಕೋದಾಗ ಬಂದುಬಿಡ್ತೀನಿ, ನಾನು ಬಂದು ಹೋಗ್ಬಿಡ್ತೀನಿ, ಬಿಟ್ಬಿಡಿ ಅಂತಾರೆ. ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದರೆ ನಾನು ಗರುಡ ಗಮನದಲ್ಲಿ ಆಡೋದಲ್ಲ ಅಂತಾರೆ ಅವ್ರು ಬರಲ್ಲ. ರಕ್ಷಿತ್ ಕ್ರಿಯೆಲ್ಲ ಸಡಗೆ ಸರ್, ಬೇಡ ಸರ್, ನಂಗೆ ಬರಲ್ಲ ಸರ್, ನಂಗೆ ಆಡೋಕ್ಕೆ ಬರಲ್ಲ ಅಂತ. ಸಿ, ಇಟ್ಸ್ ಅ ಪರ್ಸ್ಪೆಕ್ಟಿವ್. ರಕ್ಷಿತ್ ಬಂದಿದ್ರು, ಪಾಯಿಂಟ್ ಅದಲ್ಲ. ದೇ ಡೋಂಟ್ ಪ್ಲೇ ಕ್ರಿಕೆಟ್. ಇವಾಗ ಫಾರ್ ಎಕ್ಸಾಂಪಲ್, ಅನ್ಫಾರ್ಚುನೇಟ್ಲಿ ಅಪ್ಪು ಅವರು ಇಲ್ಲ ಈಗ ನಮ್ಮೊಟ್ಟಿಗೆ. ಹಿ ಡಸಂಟ್ ಪ್ಲೇ ಕ್ರಿಕೆಟ್, ಬಟ್ ಹಿ ಕೇಮ್. ನಾನು ಏನೋ ಮಾಡ್ತೀನಿ, ನಾವೇ ಅವ್ರ ಒಳ್ಳೆ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು. ಬಟ್ ಇವೆನ್ಚುಲಿ ದಟ್ಸ್ ವಾಟ್ ಇಸ್ ಹ್ಯಾಪ್. ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್. ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದುನಿಯಾ ವಿಜಯ್ ಆ್ಯಕ್ಚುಲಿ ಇಸ್ ಡಸಂಟ್ ಪ್ಲೇ. ಅವರು ಹೋಗಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್. ಲೆದರ್ ಬಾಲ್ ಅಂದಾಗ ದೇರ್ ಆರ್ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ದೇರ್, ಭಯ ಆಗುತ್ತೆ, ಆಡಲ್ಲ ಅವರು. ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಅವರೆಲ್ಲ ನನ್ನ ಹುಡುಗರು, ನಿಮ್ಕಿನ ತುಂಬ ಹಳೆ ಪರಿಚಯ. ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಕೆಲವರು ಕ್ರಿಕೆಟ್ ಆಡಲ್ಲ, ಬಟ್ ದೇಲ್ ಬಿ ಇನ್ ದ ಗ್ರೌಂಡ್, ಬಂದೋಗ್ತಾರೆ ಖಂಡಿತ. ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವಾ? ಬರ್ತಾರೆ ಅವರು. ಈ ಪ್ರಶ್ನೆನೇ ರಾಂಗು. ಇನ್ನಿಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದರೆ, ಒಬ್ಬರು ಯಶ್ ಅವರು KCCಯ ಭಾಗವಾಗಿದ್ದರು ಮೊದಲು ಓಪನಿಂಗ್ ಸೀಸನ್ಸಲ್ಲಿ. ಈ ಬಾರಿ ಇಲ್ಲ, ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಏನೋ ಗೊತ್ತಿಲ್ಲ. ಒಂದು ಎರಡನೇದು, ದರ್ಶನ್ ಅವರು ಈ ಟೂರ್ನಮೆಂಟ್ನ ಭಾಗವಾಗಿರಬೇಕಿತ್ತು ಅಂತ. ಬೋತ್ ಆರ್ ಇನ್ವೈಟೆಡ್ ಸರ್. ಇವಾಗ ಆ್ಯಕ್ಚುಲಿ ನಾವು ಯಾರನ್ನೂ ಆಡಬೇಡಿ ಅಂತ ಹೇಳೋಕ್ಕಲ್ಲ. ಕೆಲವರು ಆಡೋಕ್ಕೆ ವ್ಯಕ್ತಪಡಿಸ್ತಾರೆ, ದಟ್ ನಾನು ಆಡೋಕ್ಕೆ ಇಷ್ಟ ಇಲ್ಲ, ಬಂದು ಹೋಗ್ತೀವಿ ನಾವು. KCC ಬಲವಂತ ಅಲ್ಲ ಸರ್, KCC ಗೋಡೆನೂ ಅಲ್ಲ, KCC ಗೇಟು ಅಲ್ಲ, KCC ಕಾರ್ಪೆಟು ಅಲ್ಲ. ಎಲ್ಲದಕ್ಕಿಂತ ಹೆಚ್ಚು KCC ಹಾಸಿಗೆ ಅಂತೂ ಅಲ್ಲವೇ ಅಲ್ಲ. ಗೊತ್ತಾಯ್ತಾ? KCC ಒಂದು ಗೌರವ ಸರ್. ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಟ ಮೇಲೆ ನಾನೊಬ್ಬನೇನಾ, ಇವರೊಬ್ಬರೇನಾ? ನಮ್ಮದು ಯಾಕೆ ಬರುತ್ತದು? ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ, ಆಡ್ತೀರಾ ಕೇಳ್ತೀವಿ. ಕೆಲವ್ರು ಬರ್ತಾರೆ, ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ. ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ, ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಅವರಿಬ್ಬರದ್ದು ಕೇಳಿದ್ರಿ, ಧ್ರುವನ್ ಯಾಕೆ ಕೇಳಲಿಲ್ಲ ನೀವು? ಅವನು ಆರ್ಟಿಸ್ಟ್ ಅಲ್ವಾ? ಕಾಣಿಸ್ಲಿಲ್ಲ ನಿಮ್ಮ ಕಣ್ಣಿಗೆ? ಇನ್ಕ್ಲೂಡಿಂಗ್ ಧ್ರುವ ಇಲ್ಲ, ನೀವು ಕೇಳಲಿಲ್ಲ. ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು, ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು, ರಿಷಬ್ ಕಾಣಿಸಿದ್ರು, ಯಶ್ ಕಾಣಿಸಿದ್ರು, ದರ್ಶನ್, ಧ್ರುವ ಸರ್ಜಾ ಕಾಣಿಸ್ಲಿಲ್ಲ? ಇದು ಕಾಂಟ್ರವರ್ಸಿ ಆಗೋಯ್ತಾ ಈಗ? ಹಾಗೆ ನಾವು ಏನು ನೋಡಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ, ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಧ್ರುವ ಅವರು ಲಾಸ್ಟ್ ಟೈಮ್ ಇದ್ದರು, ಅವರೇ ಫೋನ್ ಮಾಡಿ ನನಗೆ KD ಅನ್ನೋ ಪಿಕ್ಚರ್ ಪ್ರೇಮ್ ಒಟ್ಟಿಗೆ ಮಾಡ್ತಾಯಿದ್ದೀನಿ, ಪ್ರೇಮ್ ಒಟ್ಟಿಗೆ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಾಯಿಲ್ಲ, ಕ್ರಿಕೆಟಿಗೆ ಎಲ್ಲಿಂದ ಬರಲಿ ಅಂತ ಹೇಳಿದ್ರು. ಸರ್ ಪರವಾಗಿಲ್ಲ, ಆರಾಮಾಗಿರಿ ಅಂತ ಹೇಳಿದ್ವಿ. ಅವ್ರು ಬಂದು ಹೋಗ್ತಾರೆ ಮ್ಯಾಚಿಗೆ. ಬಟ್ ಏಕೆನ್ ಧ್ರುವ ಆಲ್ಸೋ ಇಟ್ಸ್ ನಾಟ್ ಕಮಿಂಗ್. ದಟ್ ಡಸಂಟ್ ಮೀನ್ ಈಸ್ ಅವರ್ ಬ್ರದರ್. ನಮ್ಮ ಫ್ಯಾಮಿಲಿ ಅವರೆಲ್ಲ.
ಯಾರು ಎಲ್ರಿಗೂ ಕರೆದಿದ್ದೀವಿ ನಾವು. ಈ ಮಕ್ಕದಲ್ಲಿ ದ್ವೇಷ ಕಾಣುತ್ತಾ ಸರ್? ಸರ್ ಕನ್ನಡ ಒಂದು ಪ್ರಶ್ನೆ ಕೇಳಿದ್ರೆ ನನಗೀಗ ಕೇಳ್ತಾ ಇಲ್ಲ. ಶಣೈ ಅವರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕರೆಯಲ್ಲ, ಬೇರೆಯವ್ರನ್ನ ಕರೀತಾರೆ ಅಂತ ನೀವು ಅಲ್ಲಿ ಕೇಳಿದ್ರಿ. ನಾನು ಹೇಳಿದೆ ವೇದಿಕೆ ಮೇಲೆ ಇರ್ಬೇಕಾದ್ರೆ ಕೇಳಿ ಅಂತ. ಸರ್ ಒಂದು ನಿಮಿಷ ಆಯಿತು. ಶಣೈ ಸರ್ ಅವ್ರು ಕೇಳಿದ್ರು, ಶಣೈ ಅವ್ರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕ್ರಿಕೆಟ್ ಆಡೋಕೆ ಕರೆಯಲ್ಲ, ಬೇರೆಯವ್ರನ್ನ ಮಾತ್ರ ಕರೀತಾರೆ, ನಾವೇನು ಕ್ರಿಕೆಟ್ ಆಡೋರು ಅಲ್ವಾ ಅಂತ ಕೇಳಿದ್ರು. ಅಲ್ಲಿಂದ ಕೇಳಿ ಅಂದೆ. ಅಲ್ಲ ಸರ್, ನಿಮ್ಮ ಒಂದು ಮುಂದಾಳತ್ವದಲ್ಲಿ ನೆಕ್ಸ್ಟ್ ಸೀಸನ್ಸಿಂದ ನಮ್ಮ ಸಿನಿಮಾ ಪತ್ರಕರ್ತರಿಗೆ ಒಂದು ಟೀಮ್ನ ಆಡೋದಕ್ಕೆ ಯಾಕೆ ಒಂದು ಟೀಮ್ ಎಲ್ಲ ಏನಿಲ್ಲ, ಟೀಮಲ್ಲಿ ಸ್ಪ್ರೆಡ್ ಔಟ್ ಆಗ್ತದೆ. ನೀವು ನನಗೆ ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳಿ. ಸೇಮ್ ಟೋರಲ್ಲೇ ಸರ್ ಕೇಳಿದ್ರು. ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳ್ಬೇಕು ತಾನೆ ಸರ್. ಅವ್ರು ಯಾರಿಗೆ ಕೇಳಬೇಕು ಅವರಿಗೆ ಕೇಳ್ತಾರೆ ಸರ್. ಸರ್ ಅಲ್ಲಿ ಭಯನೇ ಇಲ್ಲ ಸರ್ ನನ್ನ ಮೇಲೆ. ನಿಮ್ಮ ಮೇಲೆ ಇಟ್ಟಿರೋ ಭಯ ನನ್ನ ಮೇಲೆ ಇಲ್ಲ. ನನಗೆ ಸರ್ ಇಲ್ಲ, ಸುದೀಪ್ ಸರ್ ಅವ್ರನ್ನ ಕೇಳಿದ್ವಿ, ಅವ್ರು ನಿಮ್ಮ ಮೇಲೆ ಬೀಳ್ತವ್ರು ಸರ್, ನಿಮ್ಮ ಕಡೆ ಅವರೇ ಫೈನಲ್ ಡಿಸಿಷನ್ನು, ಅವ್ರನ್ನ ಕೇಳಿ ಅಂತ. ಅಫ್ಕೋರ್ಸ್ ಸರ್, ಫೈನಲ್ ಡಿಸಿಷನ್ ನಂದೇ. ಲಿಸ್ಟ್ ಯಾರಿಂದ ಬರ್ತಾ ಇರೋದು? ಅವ್ರು ಕೊಟ್ಟಿದ್ದೀನಿ ಅಂತಾರೆ. ಅವ್ರು ಕೊಟ್ಟಿರೋದು 6-8 ಹೆಸರಲ್ಲಿ ಎಲ್ಲರೂ ಇದ್ದಾರೆ. ಅದೇ ಸಿನಿಮಾದವ್ರು ಇಬ್ಬರೇ ಇರೋ ಸರ್ ಈಗ. ಅದು ಸರ್ ಇನ್ನೊಂದು, ಒಂದು ಟೀಮಲ್ಲಿ ಇಬ್ಬರೇ ಮಾಧ್ಯಮ ಅಂತ ಇಲ್ಲ ಸರ್. ನಾನು ವ್ಯಾಲಿಡೇಷನ್ ಮೇಲೆ ತೊಗೊಳೋದು. ಆಲ್ರೌಂಡರ್ ಅಂತ ನೋಡಿದಾಗ ಆಲ್ರೌಂಡರ್ ಲಿಸ್ಟ್ ಇಲ್ಲಿ ಕೆಲವರು ಇದ್ದಾರೆ ಸರ್. ನಿಮ್ಮಲ್ಲೇ ಕೇಳಿ, ನಾನು ಇವ್ರನ್ನ ಮಾಧ್ಯಮ ಅಂತ ಹಾಕಿಲ್ಲ, ಕೇಳಿ. ಈಸ್ ಅ ಓಪನಿಂಗ್ ಬೌಲರ್. ಓಪನಿಂಗ್ ಬೌಲರ್ ಲಿಸ್ಟಲ್ಲಿ ಇರ್ಬೇಕಾದ್ರೆ ಅವ್ರು ಸಿನಿಮಾದವ್ರೊಟ್ಟಿಗಿದ್ದಾರೆ. ಆ ಥರ ಇನ್ನೊಂದು ನಿಮ್ಮೆಲ್ಲರೂ ಅರ್ಥ ಮಾಡ್ಕೊಬೇಕು, ಮಾಧ್ಯಮ ಅಂದರೆ ಮಾಧ್ಯಮದಿಂದ 3-4 ಜನ 5 ಜನ ಇಲ್ಲ. ನಿಮ್ಮಲ್ಲಿಂದ 10 ಜನ ಪ್ಲೇಯರ್ಸ್ ಬಂದ್ರೂ ವ್ಯಾಲಿಡೇಷನ್ಗೆ ಆಗ್ತಾ ಇದೆ ನನಗೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಒಬ್ಬರು ಸ್ಪಿನ್ನರ್ ಬಂದರು ಅಂದ್ಕೊಳ್ಳಿ, 6 ಸ್ಪಿನ್ನರ್ಸ್ನ ವ್ಯಾಲಿಡೇಷನ್ ಮಾಡ್ತೀವಿ ನಾವು. ಅವ್ರನ್ನ ಲಕ್ಕಿ ಡ್ರಾ ಕಳಿಸ್ತೀವಿ. ಸಪೋಸ್ ಒಬ್ಬರು ಬರೀ ಬ್ಯಾಟ್ಸ್ಮನ್, ಅವ್ರನ್ನ ವ್ಯಾಲಿಡೇಷನ್ ಮಾಡಿ ಬ್ಯಾಟ್ಸ್ಮನ್ ಲಿಸ್ಟಲ್ಲಿ ಹಾಕ್ತೀವಿ. ಲಾಸ್ಟ್ ಟೈಮ್ ನಿಮ್ಮಲ್ಲಿಂದ ಅಭಿಷೇಕ್ ಏನೋ ಅವ್ರ ಹೆಸರು, ಅಭಿಷೇಕ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇದ್ದರು ಲಾಸ್ಟ್ ಸೀಸನ್. ಸೊ ವ್ಯಾಲಿಡೇಷನ್ ಆ ಥರ ಬರೋದಿಲ್ಲ. ನಾನು ಮಾಧ್ಯಮದಿಂದ ಇಷ್ಟೇ ಬರಬೇಕು ಅಂತ ಏನಂದ್ರೆ ಸಿನಿಮಾ ಪತ್ರಕರ್ತರು ಇನ್ವಾಲ್ವ್ಮೆಂಟ್ ಇಲ್ಲ. ಇವ್ರು ಕೊಟ್ಟಿಲ್ಲ ಸರ್. ಇವ್ರ ಲಿಸ್ಟಲ್ಲಿ ಯಾರನ್ನ ಕೊಟ್ಟರೆ ಹಾಕೊಂಡಿದ್ದೀವಿ ನಾವು. ಸರ್ ನನಗೆ ಯಾರೂ ಹೆಸರು ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಂಜು. ನೀವು ಮೊನ್ನೆ ಟೈಸ್ ದಿವಸ 1 hour ಮೊದಲು ನನಗೆ ಹೇಳಿದ್ರಿ. ಇಡೀ ವರ್ಷ ಈಗ ಲಾಸ್ಟ್ 3rd ಸೀಸನ್ ಆದಮೇಲೆ ಇವತ್ತಿನ ತನಕ ನನಗೆ ಸಿನಿಮಾ ಪತ್ರಕರ್ತರು ಯಾರೂ ಹೆಸರು ಹೇಳಿಲ್ಲ. ಸರ್, ಕಳೆದ ವರ್ಷ ನೀವು ಇವತ್ತು ಹೆಸರು ಕೊಟ್ಟರೆ ಮುಂದಿನ ಸೀಸನ್ಗೆ ಖಂಡಿತವಾಗಿಯೂ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ KCCಗಿನ ಮುಂಚೆ ನೀವೆಲ್ಲರೂ ಸೇರಿ ಒಂದು ಮ್ಯಾಚ್ ಆಡಿ. ನೀವೆಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಳ್ಳಿ. ಟೀಮ್ ಮಾಡಿಕೊಂಡು ನಮ್ಮದೊಂದು ಟೀಮಲ್ಲಿ ಮ್ಯಾಚ್ ಆಡಿ. ಏನಾಗುತ್ತೆ, ನಿಮ್ಮ ಪರಿಚಯ ಆಗುತ್ತೆ ನಮಗೆ. ನಾನು ಹೇಳ್ತಾ ಇರೋದು ಗೆದ್ದುಬಿಟ್ರೆ ಅಂತ ಹೇಳ್ತಾ ಇಲ್ಲ, ನಿಮ್ಮ ಪರಿಚಯ ಆಗ್ಬೇಕು ನಮಗೆ. ಅಂದರೆ ಹೇಗೆ ಆಡ್ತೀರಾ ನೀವು, ನಮ್ಗೆ ಗೊತ್ತಿಲ್ಲಲ್ಲ ಸರ್. ಈಗ ನಮಗೆ ಬರೋ ಹೆಸರಲ್ಲಿ ಇವಾಗ ಸಿನಿಮಾದಿಂದನೂ ಎಷ್ಟೋ ಜನ ಕಣ್ಣಾರೆ ನಾನು ನೋಡಿರಲಿಲ್ಲ. ನಂದ ಅವರೆಲ್ಲ ಆಡಿರೋ ಮ್ಯಾಚ್ಗಳಲ್ಲಿ ಒಬ್ಬೊಬ್ಬರು ಈಗ ಫಸ್ಟ್ KCC ನಡೆಸಿದಾಗ ನನಗೆ ಅಷ್ಟು ಜನ ಪ್ಲೇಯರ್ಸ್ ಎಲ್ಲಿಂದ ಸಿಗಬೇಕು, ನಾನು CCL ಮಾತ್ರ ನೋಡಿರೋದು. ಸೊ ಒಬ್ಬೊಬ್ಬರು ಪರಿಚಯ ಮಾಡಿದಾಗ ಈ ನಿಮ್ಮಲ್ಲಿ ಅಂತ ಇನ್ನೊಂದು 10 ಜನ ಪ್ಲೇಯರ್ಸ್ ಸಿಕ್ಕಿದ್ರೆ ಟ್ರಸ್ಟ್ ಮೀ, ಐ ವಿಲ್ ಬಿ ಹ್ಯಾಪಿ ಟು ಮೇಕ್ 8 teams. ಇನ್ನೊಂದು ದಿನ ಎಕ್ಸ್ಟ್ರಾ ಆಗ್ಬೋದು ನನಗೆ ಟೂರ್ನಮೆಂಟು. ನಿಮ್ಮಿಂದ ಇನ್ನೊಂದು 10 ಜನ ಸಿಗ್ತಾರೆ, ಸಿನಿಮಾದಿಂದ ಇನ್ನೊಂದು 10 ಜನ ಸಿಗ್ತಾರೆ, ಇನ್ನೂ 2 ಟೀಮ್ ಮಾಡ್ಬೋದು. ಅಂದರೆ ನೆಕ್ಸ್ಟ್ ಇಯರ್ ನಾನು 8 teams ಸ್ಟಾರ್ಟ್ ಮಾಡ್ತೀನಿ ನಾನು. ಬಟ್ ಐ ನೀಡ್ ಪ್ಲೇಯರ್ಸ್. ಬ್ಯಾರಿಯರ್ ಖಂಡಿತ ಹಾಕಿಲ್ಲ, ದಯವಿಟ್ಟು ಅದು ಮನಸ್ಸಿಂದ ತೆಗೆದುಬಿಡಿ. ಇಲ್ಲಿ ಮಿಸ್ಕಮ್ಯುನಿಕೇಷನ್ ಇರ್ಬೋದು. ವಿ ನೀಡ್ ಕಮ್ಯುನಿಕೇಷನ್. ಯಾರು ನಿಮ್ಮ ಪ್ಲೇಯರ್ಸು? ಅಗೇನ್ ಪ್ಲೇಯರ್ಸ್ ಅಂದ ತಕ್ಷಣ ನೋಡಿ, ದೇರ್ ಕ್ಯಾನ್ ಬಿ ಕ್ಯಾಲಿಬರ್ ಅಂತ ಇರುತ್ತಲ್ಲ, ಗೆಟ್ ದಟ್ ಪ್ಲೇಯರ್ಸ್ ಆ್ಯಂಡ್ ಐ ಪ್ರಾಮಿಸ್ ಯು ದಟ್ ಐ ವಿಲ್ ಹ್ಯಾವ್ ಅಡಿಷ್ನಲ್ ಟೀಮ್ಸ್. ನಾನು ವಿಜಯ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್, ಸಿನಿಮಾ ಜರ್ನಲಿಸ್ಟಿದ್ದು ಒಂದು ಲಿಸ್ಟ್ ಕೊಡಿ, ಒಂದು ಟೀಮ್ ಮಾಡೋಣ ಅಂತ ಅವರಿಗೆ ಮೊನ್ನೆ ಅಷ್ಟೇ ಹೇಳಿದ್ದೀನಿ ಅದನ್ನು. ಇಲ್ಲ, ಅಲ್ಲಿ ಮಾತಾಡಿದ್ರು ಸರ್, ಇದು ಶಣೈ ಅವ್ರಿಗೆ ಏನಾರ ಮಾಡ್ಬೇಕು ಇವತ್ತು ಅಂತ ಹೇಳ್ತಾ ಇದ್ರು. ತೀರ್ಸ್ಕೊಂಬಿಟ್ರು ಸರ್. ಒಂದೇ ಒಂದು ಕ್ವಶನ್. ಸುನೀಲ್ ಏನು ಕೇಳ್ತಾನೆ, ಏನು ವಿಷಯ? ಹಾಂ, ಹೋಸ್ಟಿಂಗ್ ಎ ಟೂರ್ನಮೆಂಟ್ ಲೈಕ್ ದಿಸ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ನೀವು ಯಶಸ್ವಿ 3 ಟೂರ್ನಮೆಂಟ್ಗಳನ್ನ ಮುಗಿಸಿ 4ನೇ ಟೂರ್ನಮೆಂಟ್ಗೆ ಕಾಲಿಟ್ಟಿದ್ದೀರಾ. ಸೊ ಅದರಲ್ಲೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಾಗ ಅವ್ರಿಗೆ ಆತಿಥ್ಯ ಕೊಡೋ ವಿಚಾರದಲ್ಲಿ ಒನ್ ಆಫ್ ದ ಟಫೆಸ್ಟ್ ಜಾಬ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಜನರಲಿ ನಾವು ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ಇಲ್ಲಿ ಓದ್ದಂಗೆ ಅವರಿಗೆ ಆತಿಥ್ಯ ಕೊಡೋದಕ್ಕೆ ಅಷ್ಟು ಲಕ್ಷ ಖರ್ಚಾಗುತ್ತಂತೆ, ಇಷ್ಟು ಕೋಟಿ ಖರ್ಚಾಗುತ್ತಂತೆ, ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಸ್ನೆಸ್ ಕ್ಲಾಸು ಬರೋಕ್ಕೆ ಹೋಗೋದಕ್ಕೆ ಇವೆಲ್ಲ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತಕ್ಕಂಥ ಸರ್?
ಅವ್ರು ಬಿಸ್ನೆಸ್ ಕ್ಲಾಸ್ ಕೇಳ್ತಾ ಇದ್ದಾರೆ ಅನ್ನೋದು ಇಸ್ ಅ ರಾಂಗ್ ಥಿಂಗ್ ಸರ್. ವಿ ಪ್ರೊವೈಡ್. ನಮ್ಮ ಮನೆಗೆ ಬರೋರು ಚೆನ್ನಾಗಿ ಬರಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಹೋಗ್ಬೇಕು ಸರ್. ಆ್ಯಂಡ್ ಇನ್ನೊಂದು, ನೀವೇನು ಅತಿಥಿ ಸೇವೆ ಅಂತ ಹೇಳ್ತಾ ಇದ್ದೀರಾ ಸರ್, ಅವ್ರು ಬರ್ತಾ ಇರೋದು ಕರ್ನಾಟಕಕ್ಕೆ ಸರ್. ನಮ್ಮ ಮನೆ ನಾವು ಬಿಟ್ಕೊಡ್ತೀವ ಸರ್? ಬಂದಮೇಲೆ ಚೆನ್ನಾಗಿರ್ಬೇಕು ಸರ್. ಅವ್ರು 10 ಕಡೆ ಹೇಳಬೇಕು, ಹೋದ್ರೆ ಅಲ್ಲಿ ಹೋಗ್ರಿ, ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಅವರು ಅಂತ ಬರುತ್ತಲ್ಲ ಆಬ್ವಿಯಸ್ಲಿ. ಆ್ಯಂಡ್ ಅದಕ್ಕೆ ಲಕ್ಷಗಟ್ಟಲೆ ಎಲ್ಲ ಬರೋಲ್ಲ ಸರ್. ಹೇಳಿದ್ನಲ್ಲ ನಿಮಗೆ, ಒಳ್ಳೆ ಎಲೆ ಊಟ ಹಾಕ್ಬೇಕಾದ್ರೆ ಏನು ಹೇಳಿದಾವಲ್ಲ, ತರಕಾರಿ ರೇಟ್ ಹೋಗ್ಬೇಡಿ. ಉದ್ದೇಶ ಚೆನ್ನಾಗಿದೆಯಾ? ಇಲ್ಲೂ ನಾವು ನೋಡ್ಬೋದಲ್ಲ, 10 ಜನ ಕಾಂಟ್ರಾಕ್ಟರ್ಸ್ ಕರ್ಬೋದು, ಯಾರು ಕಮ್ಮಿ ರೇಟಿಗೆ ಊಟ ಕೊಡ್ತಾರೆ, ಯಾರು ಕಮ್ಮಿ ಮಾಡಿಕೊಡ್ತಾರೆ ಅವ್ರಿಗೆ ಕೊಡಿ. ಇಲ್ಲ ಸರ್, ಇಲ್ಲಿ ಓನರ್ಶಿಪ್ ಅಂತ 4-6 ಜನ ಓನರ್ಸ್ ಬರ್ತಾರೆ ಪ್ರತಿ ಟೀಮ್ಗೂ. ಬಟ್ ಆ 6 ಜನ ಓನರ್ಸ್ ಕೊಡೋ ದುಡ್ಡಿಗೂ ನಮ್ಮ ವ್ಯಾಲಿಡೇಷನ್ಸ್ ಆಫ್ ದ ಟೀಮ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ. ಪ್ರತಿ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊತೀವಿ, ಅವರಿಗೆ ಊಟದಿಂದ ಹಿಡಿದು ಎಲ್ಲ. ಬಿಕಾಸ್ ನಮ್ಮ ಪ್ಲೇಯರ್ಸ್ ಅಲ್ಲಿ ಆಡ್ತಾ ಇರೋದು. ಏನೋ ಆ ಟೀಮಿಂದ ಈ ಟೀಮಿಗೆ ಹೆಚ್ಚು ಕಮ್ಮಿ ಆಗಿ ಅವ್ರು ಬೇರೆ ಊಟ, ಇವ್ರು ಬೇರೆ ಊಟ ಕೊಡೋದು, ಅವ್ರು ಬೇರೆ ಥರ ಕಿಟ್ಸ್ ಕೊಡೋದು. ನಮ್ಮ ಪ್ಲೇಯರ್ಸ್, ನಮ್ಮ ಸಿನಿಮಾದವರು, ನಮ್ಮ ಜನ ಅಂತ ಅಂದಿರೋ ಆ ಥರ ಹೋಗೋದು ನೋಡೋಕ್ಕಾಗಲ್ಲ ನಮಗೆ. ವಿ ವಾಂಟ್ ಈಕ್ವಾಲಿಟಿ, ವಿ ವಾಂಟ್ ಈಕ್ವಿಟಿ ಇನ್ ಎವ್ರಿ ಟೀಮ್. ಅದು ನಾವೇ ನೋಡ್ಕೋತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಈಗಲೂ ಹೇಳ್ತಾ ಇರೋದು, KCC ಈಸ್ ನಾಟ್ ಅ ಟೂರ್ನಮೆಂಟ್ ಆರ್ ಸಮಥಿಂಗ್, ಇಟ್ಸ್ ಎ ಕನೆಕ್ಟ್. ಇಟ್ಸ್ ಅ ಬ್ಯೂಟಿಫುಲ್ ಕನೆಕ್ಟ್. ಸೊ ಲಾಸ್ಟ್ ಟೈಮ್ ಜಾನ್ವರಿಯಲ್ಲಿ ನಡೆದಿತ್ತು. ಈ ಸತಿ ನಾವು ಫೆಬ್ರವರಿ ನಡೆದಿತ್ತಲ್ಲ, ವಿ ಬ್ರಾಟ್ ಇಟ್ ಟು ಡಿಸೆಂಬರ್. ಬಿಕಾಸ್ ಇನ್ಮೇಲೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ. ಇಲ್ಲಿ ಒಳ್ಳೆ ಟೈಮ್ ಸಿಗುತ್ತೆ ನಮಗೆ, ಇನ್ಕ್ಲೂಡಿಂಗ್ ನಮಗೆ ಎನಿ ಸ್ಪಾನ್ಸರ್ಸ್ ಬರಬೇಕು, ನಮಗೆ ಟೀಮ್ ಅವೈಲಬಿಲಿಟಿ, ಗ್ರೌಂಡ್ ಅವೈಲಬಿಲಿಟಿ, ಪ್ಲೇಯರ್ಸ್ ಅವೈಲಬಿಲಿಟಿ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಕ್ರಿಸ್ಮಸಲ್ಲಿ. ಸೊ ಐ ಥಿಂಕ್ ಅದನ್ನು ಇಟ್ಕೊಂಡು ವಾಪಸ್ ಬೇಗ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರಮ್ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಟೈಮಲ್ಲೇ ಮಾಡ್ಕೊಂಡು ಹೋಗೋದು ಅಂತ ಒಂದು ಐಡಿಯಾ. ಆ್ಯಂಡ್ ವಿ ವಾಂಟ್ ಟು ಡೂ ದಿಸ್ ಜಸ್ಟ್ ಟು ಕೀಪ್ ದ ಇಂಡಸ್ಟ್ರಿ ಟುಗೆದರ್ ಸರ್. ಸರ್, KCC ಅನ್ನೋದೊಂದು ಬ್ರ್ಯಾಂಡ್ ಈಗಾಗಲೇ ಕ್ರಿಯೇಟ್ ಆಗಿಬಿಟ್ಟಿದೆ. ಹಾಗಾಗಿ ಈ ಬ್ರ್ಯಾಂಡ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ ಕಡೆಯಿಂದ ಹೇಗೆ ವ್ಯಾಲ್ಯೂ ಇದೆ? ಅಂದರೆ ಯಾರು ಬಂದು ನಮಗೂ ನಾವು ಬಂದು ಪ್ಲೇ ಮಾಡ್ತೀವಿ ಅಂತ ಕೇಳಿದಂತಿದೆ ಹೇಗೆ ಅಂತ? ನಾನು ತಮಾಷೆ ಮಾಡಿಲ್ಲ. ನಮ್ಮ ಹೀರೋಗಳು ಅವರೆಲ್ಲ, ನಮ್ಮ ಇಂಡಿಯಾಗೆ ಆಡಿದವರಾಗಲಿ, ಬೇರೆ ದೇಶಕ್ಕೆ ಆಡಿರ್ಬೋದು, ಕ್ರಿಕೆಟ್ ಆಡ್ತಾ ಇದ್ದಾರೆ ಅವ್ರ ದೇಶಕ್ಕೆ ನಮ್ಮ ಹೀರೋಗಳು. ನಮಗೆ ನಿಜವಾಗ್ಲೂ ಫೋನ್ ಬರುತ್ತೆ ಸರ್. ಆ್ಯಂಡ್ ನಮಗೆ ಅದನ್ನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ, ನಮಗೆ ಎಂಥ ಒಂದು ಖುಷಿ ಅಂದರೆ ಇವರೆಲ್ಲ ನಮಗೆ ಫೋನ್ ಮಾಡ್ತಾರೆ, ನಾವು ಆ ಥರನ ನಾವು ಅಂದ್ಬಿಟ್ಟು ಅಂತ. ನಮ್ಗೆ ಯಾರು ನಮ್ಮ ಸಿನಿಮಾದವ್ರು ಫೋನ್ ಮಾಡಿ ಕರೆಕ್ಟಾಗಿ ಕ್ಯಾರೆಕ್ಟ್ರೇ ಕೇಳಲ್ಲ ಸರ್. ಇಲ್ಲಿ ಬರ್ತಾನೆ ಬಳೆ ಬೇಕಾರೆ ಅಂತಾರವರು. ಆ ಹೀರೋ ಅಲ್ಲ ಅಂದರೆ ಇನ್ನೊಬ್ಬ ಹೀರೋ ಹತ್ರ ಹೋಗ್ತೀನಿ ಅಂತಾರವರು. ಹೀಗಿರಬೇಕಾದ್ರೆ ಇಲ್ಲಿ ಎಂಥ ದೊಡ್ಡ ಪ್ಲೇಯರ್ಸ್ ಎಲ್ಲ ಬಂದು ನಮಗೆ ಒಂದು ಫೋನ್ ಮಾಡಿ, ಮೊನ್ನೆ ಸುರೇಶ್ ರೈನ್ ಅವ್ರು ಮಾಡಬೇಕು ಗ್ಯಾಲರಿ ಅಂತ ಒಂದು ಇರುತ್ತೆ ಸರ್. ಅಲ್ಲಿಗೆ ಒಂದು ಚಾನಲ್ಗೆ ಅಥವಾ ಒಂದು ಪೇಪರ್ಗೆ 2 ID ಕಾರ್ಡ್ ಮೀಡಿಯಾ ಪರ್ಸನ್ಸಿಗೆ ಕೊಟ್ಟರೆ ಅವರು ಮೀಡಿಯಾ ಗ್ಯಾಲರಿ ಹೋಗಿ ಕೂತ್ಕೊಂಡು ಮ್ಯಾಚನ್ನು ನೋಡ್ಬೋದು, ಮತ್ತೆ ಅವ್ರಿಗೆ ಬೇಕಾದ ಫೋಟೋಸು ತಗೋಬೋದು. ಅದಿದೆ ಅಲ್ಲ ವ್ಯವಸ್ಥೆ? ವ್ಯವಸ್ಥೆ ಇದೆ. ಲಾಸ್ಟ್ ಸರಿ ಗ್ಯಾಲರಿ ಹೊರಗಡೆ ಕೊಟ್ಬಿಟ್ಟಿದ್ರು ಅಂತೇಳಿ ಇವ್ರದ್ದು ಮಾಡ್ತಾರೆ. ಇಲ್ಲ ಪ್ರೊಡಕ್ಷನಲ್ಲಿ ಮೀಡಿಯಾ ಬಾಕ್ಸ್ ಅಂತ ಇದೆ ಸರ್. ಮೀಡಿಯಾ ಬಾಕ್ಸ್ ಓಪನ್ ಮಾಡಿದ್ದೀವಿ ನಾವು. ಅಲ್ಲೇನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು. ಆ್ಯಕ್ಚುಲಿ ಮೀಡಿಯಾ ಬಾಕ್ಸ್ ಅಂತ ಇದೆ, ಅದಿದೆ. ಅಲ್ಲಿ ಮೀಡಿಯಾದವ್ರು ಮಾತ್ರ ಇರೋದು. ಮೀಡಿಯಾ ಬಾಕ್ಸ್ ಅಂತ ಇದೆ, ಅದು ಪ್ರೊಡಕ್ಷನ್ ಸೈಡಿಂದ ಹೋಗುತ್ತೆ. ಎಲ್ಲದು ಇವರೊಬ್ಬರೇ ಕಾರಣ. ನಮಗೆ ನಾವೆಲ್ಲ ಜವಾಬ್ದಾರಿ ಶರಣ ಅವ್ರಿಗೆ ಒಪ್ಸಿದ್ವಿ. ಯಾಕೆ ಹಿಂಗೆ ಮಾಡಿದ್ರಿ? ಆಮೇಲೆ ಈ ಸಲ ಒಂದು ಬ್ಯೂಟಿಫುಲ್ ವ್ಯವಸ್ಥೆ ಮಾಡಿದ್ದೀವಿ ಗ್ರೌಂಡಲ್ಲಿ. ನಿಮಗೆ KCA ಇನ್ಫ್ರಾಸ್ಟ್ರಕ್ಚರ್ ಎಲ್ಲರಿಗೂ ಗೊತ್ತಲ್ಲ. ಬರ್ತಿದ್ದಂಗೆ ಅಲ್ಲಿ ಮೆಟ್ಲಿದೆ. ಮೆಟ್ಲಿಂದ ಹೊರಗಡೆ ಬಂದರೆ ಅಲ್ಲಿ ಫಸ್ಟ್ ಒಂದು ದೊಡ್ಡ ಹಾಸ್ಪಿಟಾಲಿಟಿ ಇದೆ. ಅದರಿಂದ ಕೆಳಗಡೆ ದಟ್ ಯೆಲ್ಲೋ ಚೇರ್ಸ್ ರೈಟ್ ಬಿಹೈಂಡ್ ದಟ್ ನೆಕ್ಸ್ಟ್ ಟು ದ ಸೈಡ್ ಸ್ಕ್ರೀನ್, ದಟ್ ಈಸ್ ಕಾಲ್ಡ್ P1. ಅದು ಎಂಟೈರ್ ಈಸ್ ಕಂಪ್ಲೀಟ್ಲಿ ಓನ್ಲಿ ಫಾರ್ ಫಿಲ್ಮ್ ಫ್ರಿಟರ್ನಿಟಿ. ಅದು ನಾವು ಸ್ಯಾಂಡಲ್ವುಡ್ ಗ್ಯಾಲರಿ ಅಂತ ತೊಗೊಂಡು, ಸ್ಯಾಂಡಲ್ವುಡ್ ಅಂತ ಇಟ್ಟಿದ್ದೀವಿ ನಾವು, ಗಂಧದ ಗುಡಿ. ಅಲ್ಲಿ ಕಂಪ್ಲೀಟ್ ಸಿನಿಮಾ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ಸೆಟ್ ಥರನೇ ಇರುತ್ತೆ ಎಂಟೈರ್ ಗ್ಯಾಲರಿ. ಅಲ್ಲಿ ಬರೀ ಅಂದರೆ ಸಿನಿಮಾ ಅಂತ ಹೇಗೆ ನಾನು ಹೇಳ್ತಾ ಇದ್ದೆ, ಆರ್ಟಿಸ್ಟ್ ಅಲ್ಲ, ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು, ಹಿರಿಯ ಕಲಾವಿದರು, ಪೋಷಕ ನಟರು, ಆಲ್ ಪೀಪಲ್ ಕನೆಕ್ಟೆಡ್ ಟು ದಟ್, ಎವ್ರಿಬಡಿ ಈಸ್ ಇನ್ ಒನ್ ಸ್ಟ್ಯಾಂಡ್. ಸೊ ದಟ್ ಈಸ್ ಒನ್ ಥಿಂಗ್ ವಿ ಹ್ಯಾವ್ ಕನ್ವರ್ಟೆಡ್. ದಟ್ ಲಾಸ್ಟ್ ಟೈಮ್ ನಾವು P2 ಕೊಟ್ಟಿದ್ವಿ. ಸೊ ಈಗ P1 ಎಲ್ಲ ಇದು ಮಾಡಿಬಿಟ್ಟು ವ್ಯವಸ್ಥೆ ಗ್ರೌಂಡ್ ಪಕ್ಕದಲ್ಲೇ ಇರ್ತಾರೆ. ಸೊ ದಟ್ ಅವರು ಗ್ರೌಂಡ್ ಒಳಗಡೆ ಒಂದೊಂದು ರೌಂಡ್ ಹೋಗಿ ಗ್ಯಾಲರಿ ಅವಾಗ 6 ಜನ ಹೋಗಿ ನಮ್ಮ ಆಡಿಯನ್ಸಸ್ನ ಭೇಟಿ ಮಾಡ್ಕೊಂಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಲ್ಲೊಂದು ಸ್ಯಾಂಡಲ್ವುಡ್ ಸ್ಟ್ಯಾಂಡ್ ಓಪನ್ ಮಾಡಿದ್ವಿ ಸರ್. ಅದು ಒಂದು ಸ್ಪೆಷಲಾಗಿ ಮಾಡಿದ್ದೀವಿ ಸರ್. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಬಂದಾಗ ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಅವರು ಅದ್ಭುತವಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ದಾರೆ.
ಅಲ್ಲ ಬರೀ ಸಿನಿಮಾದವ್ರು ಅಷ್ಟೇ, ಫ್ಯಾಮಿಲೀಸ್ ಎಲ್ಲ ಸಪ್ರೇಟ್. ಸಿನಿಮಾಗೆ ಸಂಬಂಧ ಇಲ್ದಿರೋರು ಯಾರು ಇರೋಲ್ಲ ಅಲ್ಲಿ. ಅದು ಬಿಡಿ, ಬೇರೆ ನಾನು ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು. ಐ ವಾಂಟ್ ಟು ಥ್ಯಾಂಕ್ KSCA ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಎಲ್ಲ ಅಡ್ಮಿನ್ಸ್. ಅಲ್ಲ ಬೇರೆ ಯಾರ್ದಾರು ಮೆನ್ಷನ್, ನಮ್ಮ ಎಲ್ಲ ಓನರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತಾ, KCCನ ನಿಮ್ಮೆಲ್ಲರ ಸಹಕಾರದಿಂದ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂದರೆ 100% ನಿಮ್ಮ ಸಪೋರ್ಟ್ ಬೇಕು. ಸೊ ಐ ಲುಕ್ ಫಾರ್ವರ್ಡ್ ಟು ಯುವರ್ ಲವ್ ಆ್ಯಂಡ್ ಸಪೋರ್ಟ್, ನಾಟ್ ಓನ್ಲಿ ಟುಡೇ, ಇನ್ ದ ಫ್ಯೂಚರ್ ಡೇಸ್ ಆಲ್ಸೋ. ಆ್ಯಂಡ್ 23, 24, 25 ದಯವಿಟ್ಟು ಎಲ್ಲರೂ ಬನ್ನಿ. ನಮ್ಮ ಕಡೆಯಿಂದ ಆಗಿರುವಂಥ ಎಲ್ಲ ಬ್ಯೂಟಿಫುಲ್ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮಾಡಿದ್ದೀವಿ. ಅಕಸ್ಮಾತ್ ಮತ್ತೆ ಎಲ್ಲಾದರೂ ನಮಗೆ ಗೊತ್ತಿಲ್ಲದೇ ಚಿಕ್ಕಾಪಟ್ಟ ಕೊರತೆಗಳಿದ್ದಲ್ಲಿ ಏನಾರು ಆದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ನೆಕ್ಸ್ಟ್ ಸೀಸನಲ್ಲೇ ಮತ್ತೆ ನಾನು ರೆಡಿ ಮಾಡ್ತೀನಿ. ರೈಟ್. ಆ್ಯಂಡ್ ಶಣೆ ಅವರು ಮಾತಾಡಬೇಕಂತ. ಶ್ರೀಕಾಂತ್ ಹೇಳ್ತಾರೆ ಇನ್ನು 10 days ಇದೆ ಎಲ್ಲ ಹೇಳ್ತೀನಿ. ಮ್ಯಾಕ್ಸಿಮಮ್ ಸಪೋರ್ಟ್ ಬೇಕಲ್ಲ, ಖಂಡಿತ ಮೀಡಿಯಾದ ಸಪೋರ್ಟ್ ಇದ್ದೇ ಇರುತ್ತೆ. ಮೀಡಿಯಾದವರಿಗೆ ಪ್ರಶ್ನೆ ಕೇಳೋಕ್ಕೂ ಹಕ್ಕು ಇರುತ್ತೆ, ಅದೇ ರೀತಿ ಅವರು ಸಪೋರ್ಟ್ ಕೂಡ ಮಾಡ್ತಾರೆ. ಈ 3 ಸೀಸನ್ನಲ್ಲೂ ಮಾಡಿದ್ದಾರೆ. ನಾನೆಲ್ಲ ಮೀಡಿಯಾದ ಪರವಾಗಿ ನಿಮಗೆ ಹೇಳ್ತೀನಿ, ಖಂಡಿತ ಮೀಡಿಯಾ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಆಮೇಲೆ 23ನೇ ತಾರೀಕು ಮ್ಯಾಚ್ ಸ್ಟಾರ್ಟು. 22ನೇ ತಾರೀಕು ಒಂದು ವ್ಯವಸ್ಥೆ ಆಗಿರುತ್ತೆ ಗ್ರೌಂಡಲ್ಲಿ, ತಾವೆಲ್ಲ ಬಂದು ಅಲ್ಲೆಲ್ಲ ಪ್ರಾಕ್ಟೀಸ್ ನಡೀತಾ ಇರುತ್ತೆ, ವ್ಯವಸ್ಥೆ ನಡೀತಾ ಇರುತ್ತೆ. ನಿಮಗೆ ಕವರೇಜಿಗೆ ನಾನು ಕರಿತೀನಿ. ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಪರ್ಸ್ನಲಾಗಿ ನಾನು ಕೇಳೋದು, ಏನೋ ಒಂದು ಸ್ಪೆಷಲ್ ಇವೆಂಟ್ ಅಂತ ಏನಾದ್ರು ನಾವು ನೆಕ್ಸ್ಟ್ ಡೇ ಮಾಡ್ತಾಯಿದ್ರೆ ಅದೊಂದನ್ನು ಹೊರತುಪಡಿಸಿ ಇನ್ನೇನು ಬೇಕಾದ್ರೂ ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ. ಸೊ ದಟ್ ನೀವು ಬಾವುಟ್ ಅದು ಹೇಳಿದಾಗೆ ಲಾಸ್ಟ್ ಟೈಮ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಆ್ಯಂಡ್ ಅಫ್ಕೋರ್ಸ್ ಆಲ್ ಆಫ್ ಯು ಡಿಡ್ ಇಟ್. ಸೊ ಈ ಸತಿ ನೀವು ಇರುತ್ತೆ. 22nd ಇದೇ ಗ್ರೌಂಡಲ್ಲಿ ಈವ್ನಿಂಗ್ ಟೈಮಲ್ಲಿ ಐ ವಿಲ್ ಅಗೇನ್ ಇನ್ವೈಟ್ ಥ್ರೂ ವೆಂಕಟೇಶ್ ಅವ್ರಿಗೆ. ಪ್ಲೀಸ್ ಕಮ್ ಓವರ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ಚಿಟ್ ಚಾಟ್ ವಿತ್ ಆಲ್ ದ ಪ್ಲೇಯರ್ಸ್. ನಿಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಸಿಗ್ತಾರೆ, ನಿಮಗೆ ಪ್ರಾಕ್ಟೀಸ್ ನೋಡೋಕ್ಕೆ ಸಿಗುತ್ತೆ. ಹೌಎವರ್ ಯು ವಾಂಟ್, ಐ ಥಿಂಕ್ ನೈಸ್ ಥಿಂಗ್ಸ್ ವಿಲ್ ಹ್ಯಾಪನ್. 22nd ಮುಂಚೆ ಬರ್ಬೋದು, ಬಟ್ ಇನ್ನೂ ಅಷ್ಟೊಂದು ನಮ್ಮ ಹತ್ರ ಇಲ್ಲ ಸರ್. ಬೇರೆ ಥ್ಯಾಂಕ್ ಯು.